ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 41, 50, 52 ವಚನ ಓದಿಕೊಳ್ಳೋಣ. ಸಂಕಟ ಬಂದ ದೇಶದಲ್ಲಿ ದೇವರು ಅಭಿವೃದ್ಧಿಯನ್ನ ದಯಪಾಲಿಸಿದ್ದಾನೆ. ಈ ವಿಷಯದ ಕುರಿತು ಇವತ್ತು ಧ್ಯಾನ ಮಾಡಕ್ ಹೋಗೋಣ. ಓದ್ಕೊಳ್ಳೋಣ. ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೇಫನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಇವರು ಓನ್ ಪಟ್ಟಣದ ಆಶ್ಚರ್ಯನಾಗಿದ್ದ ಪೋಟಿಫರನ ಮಗಳಾದ ಅಸನೆತ್ ಎಂಬಾಕೆಯಲ್ಲಿ ಅವನಿಗೆ ಹುಟ್ಟಿದರು. ಚೊಚ್ಚಲ ಮಗನು ಹುಟ್ಟಿದಾಗ ಯೋಸೇಫನು, ನಾನು ಎಲ್ಲ ಕಷ್ಟವನ್ನ ತಂದೆಯ ಮನೆಯವರನ್ನ ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅದಕ್ಕೆ ಅವನಿಗೆ ಮನಸ್ಸೇ ಎಂದು ಹೆಸರಿಟ್ಟನು. 2ನೆಯ ಮಗನು ಹುಟ್ಟಿದಾಗ ಅವನು, ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಂ ಎಂದು ಹೆಸರಿಟ್ಟನು. ಇಲ್ಲಿ ಈಗ ಯೋಸೇಫನು ಅಸನೆತ್ ಎಂಬಾಕೆಯನ್ನ ಪೋಟಿಫರನ ಮಗಳನ್ನ ಮದುವೆ ಆಗ್ತಾನೆ. ಮಾತ್ರವಲ್ಲದೆ ದೇವರು ಅವನಿಗೆ 2 ಮಕ್ಕಳನ್ನ ಕೊಡ್ತಾರೆ. 1ನೇ ಮಗನ ಹೆಸರು ಮನಸ್ಸೆ, ಅಂದ್ರೆ ಅವನ ಕಷ್ಟವನ್ನ ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂಬುದಾಗಿ ಹೇಳಿ ಮನಸ್ಸೆ ಅಂತ ಹೆಸರಿಡ್ತಾನೆ. ಎಫ್ರಾಯಿಂ ಎಂಬುದಾಗಿ 2ನೇ ಮಗನಿಗೆ ಹೆಸರಾಗುತ್ತೆ. ಅದೇನಂತಂದ್ರೆ ಸಂಕಟ ಬಂದ ದೇಶದಲ್ಲಿ ದೇವರು ನನಗೆ ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆ ಎಂಬುದಾಗಿ ಹೇಳಿ ಎಫ್ರಾಯಿಂ ಎಂದು ಅವನಿಗೆ ಹೆಸರಿಡ್ತಾನೆ. ನೋಡ್ರಿ, ಇಲ್ಲಿ ಕಷ್ಟಪಡ್ತಾ ಇದ್ದೀರಾ, ಅದನ್ನು ಮರೆತು ಬಿಡುವಂತೆ ದೇವರು ಮಾಡ್ತಾರೆ. 2ನೇದಾಗಿ ಕೆಲವು ಸಲ ಕೆಲವರು ಇಲ್ಲಿ ಕಷ್ಟ ಇದೆ ಅಂತ ಹೇಳಿ ಅಲ್ಲಿ ಹೋಗ್ತಾರೆ, ಅಲ್ಲಿ ಕಷ್ಟ ಇದೆ ಅಂತ ಇಲ್ಲಿ ಹೋಗ್ತಾರೆ. ಆದ್ರೆ ಐಗುಪ್ತ ದೇಶದಲ್ಲಿ ಈ ಯೋಸೇಫನ್ ನೋಡ್ರಿ ಓಡೋಗ್ಲಿಲ್ಲ. ಅವನು ಪೋಟಿಫರ್ನ ಮನೆಯಲ್ಲಿ ಅನ್ಯಾಯ ಆಯ್ತು, ಸೆರೆಮನೆಯಲ್ಲಿ ಅವನಿಗೆ ಅನ್ಯಾಯ ಆಯ್ತು. ಇದೆಲ್ಲ ನೋಡಿದ್ರು ಸಹ ಸೈಲೆಂಟ್ ಆಗಿದ್ದ. ಬಾವಿಯಿಂದ ಹಿಡಿದು ಸಿಂಹಾಸನದವರೆಗೂ ಅವನ್ ತಾಳ್ಮೆ ಉಳ್ಳವನಾಗಿದ್ದ. ಓಡೋಗ್ಬೇಡಿ, ಚಿಕ್ಕ ಚಿಕ್ಕ ಕಷ್ಟಕ್ಕೆಲ್ಲ ಓಡೋಗ್ಬೇಡಿ. ದಯವಿಟ್ಟು ಅಲ್ಲೇ ಇದ್ದು ತಾಳ್ಮೆಯಿಂದಿದ್ದು ದೇವರು ಹೇಳಿದ್ರೆ ಮಾತ್ರನೇ ಆ ಜಾಗನ ಚೇಂಜ್ ಮಾಡಿ. ಇಲ್ಲೇ ಹೋದ್ರೆ ವೇಟ್, ಬಿ ಪೇಷಂಟ್. ಇಲ್ಲಿ ನೋಡಿ, ಯೋಸೇಫನು ತಾಳ್ಮೆ ಉಳ್ಳವನಾಗಿ ಅವನು ಸೈಲೆಂಟ್ ಆಗಿದ್ದರಿಂದ ದೇವರು ಅವನಿಗೆ ಅಭಿವೃದ್ಧಿಯನ್ನ, ಅವನು ಯಾವ ದೇಶದಲ್ಲಿ ಕಷ್ಟಪಟ್ಟನೋ ಅದೇ ದೇಶದಲ್ಲಿ ಅವನಿಗೆ ದೇವರು ಅಭಿವೃದ್ಧಿ ಪಡಿಸ್ತಾನೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ದೇವರು ಏನ್ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೇವೆ ಇರ್ಬೋದು, ಕೆಲಸ ಇರ್ಬೋದು, ಸಭೆ ಇರ್ಬೋದು, ಮನೆ ಇರ್ಬೋದು, ಯಾವ ವಿಷಯದಲ್ಲಿ ಯಾವ ಸ್ಥಳದಲ್ಲಿ ನಿನ್ಗೇನ್ ಕಷ್ಟಗಳು ಬಂದಿದೆ ದೇವ್ರು ಕೇಳ್ರಿ. ಚೇಂಜ್ ಮಾಡ್ಬೇಕಾ ದೇವ್ರು ಕೇಳ್ರಿ, ದೇವ್ರು ಸಮಾಧಾನ ಕೊಡ್ತಾರೆ. ಚೇಂಜ್ ಮಾಡಬಾರ್ದ ದೇವ್ರು ನಿಮಗೆ ಸಮಾಧಾನ ಕೊಡಲ್ಲ. ಅದೇ ತರ ಮನೆ ಇರ್ಬೋದು, ಕಂಪನಿಗಳಿರ್ಬೋದು, ಸ್ಕೂಲು ಕಾಲೇಜಸ್ಗಳಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ನೀವು ಸ್ವಲ್ಪ ದೇವರ ಜ್ಞಾನವನ್ನ ಪಡಿಬೇಕು. ದೇವರು ನೀನ್ ಚೇಂಜ್ ಮಾಡು ಅಂದ್ರೆ ನಿನಗೆ ಇರೋ ಜಾಗದಲ್ಲಿ ಸಮಾಧಾನ ಕೊಡಲ್ಲ, ಅಸಮಾಧಾನವನ್ನು ಹುಟ್ಟಿಸ್ತಾರೆ. ಅವಾಗ ನೀ ಪ್ರಾರ್ಥನೆ ಮಾಡಿದ್ಮೇಲೆ ಅವಾಗ ನಿಂಗೆ ಗೊತ್ತಾಗುತ್ತೆ ಶಿಫ್ಟ್ ಮಾಡ್ಬೇಕಂತ. ದೇವ್ರ ಚಿತ್ತ ಇಲ್ಲದೆ ಹೋದ್ರೆ ನಿಂಗೆ ಹೃದಯದಲ್ಲಿ ಸಮಾಧಾನ ಇರುತ್ತೆ, ಅವಾಗ ಅಲ್ಲೇ ಇರು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನೀನ್ ಎಲ್ಲೇ ಇದ್ರು ಸಂಕಟ ಬಂದ ದೇಶದಲ್ಲೇ ದೇವ್ರು ನಿನಗೆ ಅಭಿವೃದ್ಧಿಯನ್ನು ದಯಪಾಲಿಸಿದ್ರೆ ಕಾಲ್ನಲ್ಲಿ ತಳ್ಳಕ್ ಹೋಗ್ಬೇಡ್ರಿ. ಅದನ್ನ ತಾಳ್ಮೆಯಿಂದಿರ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ ಬಾ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ನಮ್ಮೊಂದಿಗೆ ಈ ದಿನ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಮ್ಮ ಕಷ್ಟಗಳನ್ನ ಮರೆತು ಬಿಡುವಂತೆ ಯೇಸುವೆ ನೀನ್ ಮಾಡಿದ್ದೀರಾ. ನಮ್ಮ ಕಷ್ಟ, ನಮ್ಮ ಬಂದಂತ ವೇದನೆಯನ್ನು ಶಿಲುಬೆ ಮೇಲೆ ನೀವು ಹೊತ್ತುಕೊಂಡಿದ್ದೀರಪ್ಪ. ಅದು ಮಾತ್ರವಲ್ಲದೆ ಇವತ್ತು ಎಷ್ಟೋ ಜನ ಅಭಿವೃದ್ಧಿ ಇಲ್ಲ ಎಂಬುದಾಗಿ ಅಲ್ಲಿ ಇಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಿನ್ನ ಮಾರ್ಗದರ್ಶನದಲ್ಲಿ ನಿನ್ನ ಡೈರೆಕ್ಷನ್ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ